Happy Friendship Day. Hello. Hi guys. Yes. ಮೈಕ್ ಮುಂದೆ ಮಾತಾಡೋದು ನಮ್ಮ ಕೆಲಸ ಅಲ್ಲ, ನಮ್ದು ಏನೇನಾದರೂ ಮಾಡಿ ತೋರಿಸುವಂಥ ವ್ಯಕ್ತಿತ್ವ. ಐ ಆಮ್ ಆಲ್ಸೋ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್. ಭಾಳ ಸಿಂಪಲ್ಲಾಗಿ ಒಂದು 2 ನಿಮಿಷ ಒಂದು ರಿಯಲ್ ಸ್ಟೋರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು 5 ಮಿನಿಟ್ಸ್ ಈ ಕಡೆ ಸ್ವಲ್ಪ ಕೇಳಿದರೆ ಭಾಳ ಖುಷಿ ಆಗ್ತದೆ. ಇಷ್ಟೆಲ್ಲ ಆರ್ಗನೈಜೇಷನ್ ಮಾಡ್ತಾಯಿದ್ದೀವಿ. ಒಂದು LCC ಬಗ್ಗೆ ನಮ್ಮ ಬಗ್ಗೆ 1-2 ಮಿನಿಟ್ಸ್ ಹೇಳಬೇಕು ಅಂತಂದರೆ 2014ನಲ್ಲಿ ವಿದ್ಯಾವರ್ತಕ ಸಂಘ ಧಾರವಾಡದಲ್ಲಿ ಲಾಸ್ಟ್ ಬೆಂಚಲ್ಲಿ ಕುಳಿತು ಇದೇ ಹಾಗೆ ಸುಮ್ಮನೆ ಅನ್ನೋಂಥ ಫಂಕ್ಷನಲ್ಲಿ ಲಾಸ್ಟ್ ಬೆಂಚ್ ಒಳಗೆ ಕೂತಂಥ ವ್ಯಕ್ತಿ ನಾನು. ಕಂಪ್ಯೂಟರ್ ಒಳಗೆ ಕಾಪಿ ಪೇಸ್ಟ್ ಮಾಡೋದಕ್ಕೆ ಬರೆದಂಥ ನನ್ನ ಮಗ ಅಂತ ಹೇಳ್ತೀನಿ ನಾನು. ಅವಾಗ ಕಂಪ್ಯೂಟರ್ನಾಗ ಕಾಪಿ ಪೇಸ್ಟ್ ಮಾಡೋಕ್ಕೆ ಬರ್ತಿದ್ದಿಲ್ಲ. ಕಾಪಿ ಪೇಸ್ಟ್ ಮಾಡೋಕ್ಕೆ 7 ದಿನ ಕಲ್ತ ಮಗ ನಾನು. ಅಂದ್ರೆ ಅಷ್ಟು ದೊಡ್ಡ ನನ್ನ ಮಗ ಇತ್ತೆ ನಾನು ಹೇಳಬೇಕಂದ್ರೆ. ಇದು ಉತ್ತರ ಕನ್ನಡದಾಗ ಮಾತಾಡ್ತಾ ಇದ್ದೀನಿ. ವೆರಿ ಸಿಂಪಲ್. 2014 ಬೇಸಿಕಲಿ ಡಿಪ್ಲೊಮಾ ಕಂಪ್ಲೀಟ್ ಆಗೈತಿ. ಜಾಬ್ಲೆಸ್ ಇತ್ತು, ಕಂಪ್ಯೂಟರ್ ನಾಲೆಜ್ ಇಲ್ಲ. ಗುರುಗಳ ದರ್ಶನ ಅನ್ನೋದಕ್ಕಿಂತ ದೇವರ ದರ್ಶನ ಆಯಿತು ನನ್ನ ಬಾಳಿನಲ್ಲಿ ದೇವರ ದರ್ಶನ. ಮನುಷ್ಯನೊಳಗೆ ಯಾವ ಮನುಷ್ಯ ಲೈಫ್ ಒಳಗೆ ಫೇಲ್ಯೂರ್ ಆಗ್ತಾನ ಆ ಮನುಷ್ಯನಿಗೆ ಮುಂದೆ ಒಂದಿನ ಉಜ್ವಲ ಭವಿಷ್ಯ ಕಾಣ್ತದೆ. ಬಹಳ ಮುಖ್ಯವಾದದ್ದು ನಾನು ಹೇಳ್ತಾ ಇದ್ದೀನಿ. 2014 ಹಾಗೆ ಸುಮ್ಮನೆ ಅನ್ನುವಂಥ ಕಾರ್ಯಕ್ರಮದೊಳಗೆ ಕೊನೆಯ ವಿದ್ಯಾರ್ಥಿಯಾಗಿ ಬಂದಿದೆ. ಒಬ್ಬ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಆಗಿ LCCಗೆ ಜಾಯ್ನ್ ಆಗಿ ಬೇಸಿಕ್ ಕಂಪ್ಯೂಟರ್, DTP, ಟ್ಯಾಲಿ ERP, ಟ್ಯಾಲಿ ಪ್ರೈಮ್, SAP ಪಿಕೋ, ಹಾರ್ಡ್ವೇರ್, ನೆಟ್ವರ್ಕಿಂಗ್, ಆಟೋಕ್ಯಾಡ್, ಸಾಲಿಡ್ ವರ್ಕ್, ಸಾಲಿಡ್ ಎಡ್ಜ್, C+ ಎಲ್ಲ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿಕೊಂಡೆ. ಅದೇ LCC ಒಳಗೆ ಟ್ರೈನರ್ ಆಗಿ ಫ್ಯಾಕಲ್ಟಿ ಆಗಿ ಸೀನಿಯರ್ ಫ್ಯಾಕಲ್ಟಿ ಆಗಿ ವರ್ಟಿಕಲ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ. ನಾನು ಒಂದು ಮಾತು ನಿಮಗೆ ಹೇಳ್ತೀನಿ ಸ್ಪಷ್ಟವಾಗಿ, ಮುಂದೆ ಗುರಿ ಹಿಂದೆ ಗುರಿ ಇರಬೇಕಂತ. ನನಗೆ ಮೊನ್ನೆ ಇನ್ಸ್ಟಿಟ್ಯೂಟ್ ಒಳಗೆ ಕೇಳಿದ್ರು, ಸರ್ ನಿಮ್ಗೆ ಫೇವ್ರೇಟ್ ಹೀರೋ ಯಾರಪ್ಪ ಅಂತ ಕೇಳಿದರೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ, ಡಾಕ್ಟರ್ ಮಹೇಶ್ ಭಟ್ ಈಸ್ ಮೈ ಫೇವ್ರೇಟ್ ಹೀರೋ ಅಂತ ಹೇಳ್ತೇನೆ. ನೀವೆಲ್ಲ ನೀವು ಹೇಳ್ಬೋದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂತ. ನಾವು ಆ್ಯಕ್ಟಿಂಗ್ ನೋಡ್ಬೋದು, ಅವರ ಬಿಹೇವಿಯರ್ನ ಕ್ವಾಲಿಟಿ ನೋಡಿ ಲೈಕ್ ಮಾಡ್ಬೋದು. ಬಟ್ ಬದುಕಿಗೆ ದಾರಿ ತೋರಿಸುವಂಥ ವ್ಯಕ್ತಿ ಯಾರಾಗ್ತಾರ ಅವರು ನಿಜವಾದ ದೇವರು ಆಗ್ತಾನೆ. ಹೀಗಾಗಿ ನಾನು ನಿಮಗೆ ಏನು ರಿಕ್ವೆಸ್ಟ್, ಮಹೇಶ್ ಭಟ್ ಸರ್ ಬಗ್ಗೆ, ಮೇಡಮ್ ಬಗ್ಗೆ ನಾನು ಬಹಳಷ್ಟು ಮಾತಾಡ್ಬೇಕು. ಕಾಪಿ ಪೇಸ್ಟ್ ಮಾಡೋಕ್ಕೆ ಬರೆದಂಥ ವ್ಯಕ್ತಿನ ಇವತ್ತು ನನ್ನದೇ ಆದಂಥ ಒಂದು ಇನ್ಸ್ಟಿಟ್ಯೂಟ್ ತರಬೇತಿ ಮಾಡಿಕೊಂಡು 250 ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ತರಬೇತಿನ ಕೊಡ್ತಾ ಇದ್ದೀನಿ. ನಾ ಕಲಿತಂಥ ಸ್ಕೂಲ್ ಒಳಗೆ ನನಗೆ ಕಂಪ್ಯೂಟರ್ ಶಿಕ್ಷಕನಾಗಿ ಆಹ್ವಾನ ಬಂದಿದೆ 2 ದಿನಗಳ ಹಿಂದೆ. ನಾ ಕಲಿತಂಥ ಕಾಲೇಜ್ ಒಳಗೆ ಕಂಪ್ಯೂಟರ್ ಶಿಕ್ಷಕನಾಗಿ ನನಗೆ ಅವಕಾಶ ಸಿಕ್ಕಿದೆ. ದಿಸ್ ಕ್ರೆಡಿಟ್ ಗೋಸ್ ಟು ಮಹೇಶ್ ಭಟ್ ಸರ್. ನಾನೊಬ್ಬ ಮಹೇಶ್ ಭಟ್ ಸರ್, ಡಾಕ್ಟರ್ ಮಹೇಶ್ ಭಟ್ ಸರ್ ಅಭಿಮಾನಿ ಬಳಗದ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಅಭಿಮಾನಿ ಬಳಗ ಅಂತ ಐತಿ. ನಾನು ಒಬ್ಬ ಮಹೇಶ್ ಭಟ್ ಸರ್ ಅಭಿಮಾನಿ ಬಳಗದ ಅಧ್ಯಕ್ಷನಾಗಿ ಮಾಡ್ತಾ ಇದ್ದೀನಿ. ಒಬ್ಬ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ. ಒಬ್ಬ ದೊಡ್ಡ ಅಭಿಮಾನಿ ಅಂದ್ರೆ ದೊಡ್ಡ ಅಭಿಮಾನಿ. ಎಷ್ಟು ದೊಡ್ಡ ಅಭಿಮಾನಿ ಅಂತಂದ್ರೆ ಒಬ್ಬ LCC ಒಳಗೆ ಏನೂ ಗೊತ್ತಿಲ್ಲದಂಥ ವ್ಯಕ್ತಿಗೆ ಪ್ರೀತಿ ತೋರಿಸುವಂಥ ವಾತ್ಸಲ್ಯ. ನಿನಗೆ ಮುಂದೆ ಉಜ್ವಲವಾದ ಭವಿಷ್ಯ ಇದೆ, ನೀನು ನೇರವಾಗಿ ದಿಟ್ಟವಾಗಿ ಕಲಿಯಪ್ಪ ಅಂತ ಹೇಳುವಂಥ ವ್ಯಕ್ತಿತ್ವ ಐತಲ್ಲ, ಅದು ಬಹಳ ಕಷ್ಟ. ನಾವು ಎಂಜಾಯ್ಮೆಂಟ್ ಮಾಡ್ತೇವೆ. ನಾನು ಹೇಳೋದು ಮಹೇಶ್ ಭಟ್ ಸರ್ಗೆ ಒಂದು ಮಾತು ಹೇಳ್ತಾ ಇದ್ದೀನಿ. ಭಾಳ ನೋವಾಗ್ತದೆ ನನಗೆ ಹೇಳ್ಬೇಕಂತಂದ್ರೆ, ಭಾಳ ಕಷ್ಟನೂ ಆಗ್ತದೆ. ನನಗೆ ಅಂಥವ್ರು ಸಿಕ್ಕಂಥವ್ರು ನನ್ನ ಪುಣ್ಯ. ಏನು ಅಂಥ ಗುರುಗಳು ಸಿಕ್ಕಿದ್ದು ನಿಮ್ಮೆಲ್ಲರ ಪುಣ್ಯ. ಸಿಂಪಲ್ ಆಗಿ ಒಬ್ಬ ಹಳ್ಳಿ ಮನುಷ್ಯ, ಒಬ್ಬ ಹಳ್ಳಿ ವ್ಯಕ್ತಿ, ಒಬ್ಬ ಹಳ್ಳಿ ಹುಡುಗ, ಇಂಗ್ಲೀಷ್ ಸ್ಕಿಲ್ಸ್ ಇಲ್ಲ, ಕಮ್ಯುನಿಕೇಷನ್ ಸ್ಕಿಲ್, ಕಂಪ್ಯೂಟರ್ ನಾಲೆಜ್ ಇಲ್ಲ. ಈಗ ಹೆಂಗೆ ಇಂಟರ್ವ್ಯೂ ಪ್ರೊಸೀಜರ್ ಆಯ್ತಲ್ಲ, ಸೇಮ್ ಸಿಚುವೇಶನ್ ನಂದು ಲೈಫ್ ಒಳಗೆ ಆಗಿತ್ತು. ಆ ಸ್ಕಿಟ್ ನನ್ನ ಮನಸ್ಸಿಗೆ ಭಾಳ ನೋವಾಯ್ತು. ಯಾಕೆಂದ್ರೆ ಒಬ್ಬ ಆರ್ಡಿನರಿ ಪರ್ಸನ್ ಅನ್ನ ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಮಾಡುವಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ಮಹೇಶ್ ಭಟ್ ಸರ್ ಅಂತ ಭಾಳ ಹೆಮ್ಮೆಯಿಂದ ಹೇಳ್ತೀನಿ. LCC ಧಾರವಾಡದಲ್ಲಿ ಮೊದಲು ಹುಬ್ಳಿ ಒಳಗೆ LCC ಹುಬ್ಳಿ ಒಳಗೆ ಕೆಲಸ ಮಾಡಿದೆ. LCC ಧಾರವಾಡಕ್ಕೆ ಬಂದೆ. ಒಬ್ಬ ಅಭಿಮಾನಿಯಾಗಿ ನನ್ನ ಪುಣ್ಯ ನಮ್ಮ ಡಾಕ್ಟರ್ ಮಹೇಶ್ ಭಟ್ ಸರ್ ಅನ್ನೋರಿಗೆ ಡಾಕ್ಟರೇಟ್ ಅಂತ ಒಂದು ಅವಾರ್ಡ್ ಸಿಕ್ತು. ನನ್ನ ನೇತೃತ್ವದೊಳಗೆ ನಮ್ಮ ಮಹೇಶ್ ಭಟ್ ಸರ್ಗೆ ಡಾಕ್ಟರೇಟ್ ಅವಾರ್ಡನ್ನು ದೊಡ್ಡ ಪ್ರಮಾಣದೊಳಗೆ ಫಂಕ್ಷನ್ ಮಾಡಿದ್ವಿ. ಅದೇ ಥರ ನಂದೊಂದು ಸ್ಮಾಲ್ ಆಸೆ ಏನಪ್ಪ ಅಂತಂದರೆ, ನಮ್ಮ ಡಾಕ್ಟರ್ ಮಹೇಶ್ ಭಟ್ ಸರ್ಗೆ ರಾಜ್ಯ ಪ್ರಶಸ್ತಿಗಳು ಸಿಗಬೇಕು, ರಾಷ್ಟ್ರ ಪ್ರಶಸ್ತಿಗಳು ಸಿಗಬೇಕು, ಜ್ಞಾನಪೀಠ ಪ್ರಶಸ್ತಿಗಳು ಸಿಗಬೇಕು.
ಇದು ಅಲ್ಲದೆ ಒಂದು ಕೊನೆ ಆಸೆ ಇದೆ, ವೀಕೆಂಡ್ ವಿತ್ ರಮೇಶ್ ಒಳಗ ಡಾಕ್ಟರ್ ಮಹೇಶ್ ಭಟ್ ಸರ್ ಬರ್ಬೇಕನ್ನುವಂಥದ್ದು ನನ್ನೊಂದು ದೊಡ್ಡ ಆಸೆ ಇದೆ. ಸರ್ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಸುಮಾರು 50ಕ್ಕೂ ಹೆಚ್ಚು ಧಾರವಾಡದಲ್ಲಿ, ಒಂದ್ ಸ್ವಲ್ಪ ಮಾತಾಡ್ಬಿಡ್ರಿ, ಒಂದ್ ಸ್ವಲ್ಪ ಈ ಕಡೆ ನೋಡ್ರಿ, ನಾ ಹೇಳ್ತಾ ಇರೋದು ಸತ್ಯತೆಯಿಂದ ಕೂಡಿದೆ, ಯಾವುದೇ ಸುಳ್ಳು ಮೋಸ ತಗಲ ನಮ್ಗೆ ಹೇಳಕ್ ಬರೋದಿಲ್ಲ, ಏನಾದ್ರು ಓಪನ್ ಹಾರ್ಟ್ ಬಂದಿದ್ದು ಹೇಳ್ಬೇಕಷ್ಟ. ಧಾರವಾಡ ಜಿಲ್ಲೆಯೊಳಗ ಅತಿ ಹೆಚ್ಚು ಉದ್ಯೋಗ ಮೇಳ ಮಾಡುವಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಮಹೇಶ್ ಭಟ್ ಸರ್ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೀವಿ. ಏನ್ ಸ್ವಾಮಿ ಬರೀ ನೋಡಿದ್ರೆ ಸಾಕು, ಏನಾಗಿದೆಪ್ಪ ನಿಮ್ದು ಕ್ವಾಲಿಫಿಕೇಶನ್? ಸರ್ ನಂದು BCom ಆಗಿದೆ, BSc ಆಗಿದೆ. ಆಯ್ತಪ್ಪ, ನೋಡಿದ ತಕ್ಷಣ ಜಾಬ್ ಕೊಡ್ಸೋಂತ ವ್ಯಕ್ತಿ ಯಾರು ಸಿಗ್ತಾರೆ? ಯಾವ ಕಾಲೇಜು ಮಾಡ್ದೆ ಅಂತ ಕೆಲಸನ ಲಾಜಿಕ್ ಕಂಪ್ಯೂಟರ್ ಸೆಂಟರ್ ಮಾಡ್ತಾ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ ಬಂಧುಗಳೇ. ಇವತ್ತ LCC ಅಂದ್ರೆ ನಿಮ್ ಪ್ರಕಾರ ಏನೋ ಲಾಜಿಕ್ ಕಂಪ್ಯೂಟರ್ ಸೆಂಟರ್ ಅಂತ ನೀವು ಅಂದಿದ್ದೀರಿ. ದಿಸ್ ಇಸ್ ರಾಂಗ್, ನನ್ನ ಪ್ರಕಾರ ದಿಸ್ ಇಸ್ ರಾಂಗ್. ಲೈಫ್, L ಅಂದ್ರೆ ಲೈಫ್, C ಅಂದ್ರೆ ಕರಿಯರ್, C ಅಂದ್ರೆ ಕಂಪ್ಲೀಟ್. ನಿಮ್ಮ ಲೈಫ್ನ, ನಿಮ್ಮ ಕರಿಯರ್ನ ಕಂಪ್ಲೀಟ್ ಮಾಡುವಂತ ಪ್ಲೇಸ್ ಯಾವ್ದಾದ್ರು ಇದ್ರೆ ಅದು LCC. 50ಕ್ಕೂ ಹೆಚ್ಚು ಉದ್ಯೋಗ ಮೇಳ ಮಾಡಿದ್ದಾರೆ, ಹಲವಾರು ಪ್ರಶಸ್ತಿಗಳನ್ನು ಪಡೆದೇವಿ. ಸರ್ ನಾವೆಲ್ಲ ಡಿಗ್ರಿ ಕಾಲೇಜ್ಗೆ ಹೋಗ್ತೀವಿ, ಸರ್ ನಾವೆಲ್ಲ ಸೆಮಿನಾರ್ಗಳನ್ನು ಕೊಡಕ್ಕೆ ಹೋಗ್ತೀವಿ. ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಸರ್ಗೆ ಅಂತಂದ್ರೆ, ಪ್ರತಿಯೊಂದು ಕಾಲೇಜಿನ ಪ್ರಿನ್ಸಿಪಾಲ್ ನಾವು ಒಳಗೆ ಹೋದ್ರೆ ಸಾಕು ಡಾಕ್ಟರ್ ಮಹೇಶ್ ಭಟ್ ಸರ್ ಬರ್ತಾರೆ ಅಂದ್ರೆ ಎದ್ದು ನಿಂತು ಒಬ್ಬ ಪ್ರಿನ್ಸಿಪಾಲ್ ಗೌರವ ಕೊಡ್ತಾನಂತಂದ್ರೆ ಅದು ಮಹೇಶ್ ಭಟ್ ಸರ್ಗೆ ಇರುವಂತ ಗೌರವ. ನಾವೇನ್ ಮಾಡ್ಬೇಕಾಗ್ತದೆ, ನಾವು ಇಷ್ಟೆಲ್ಲ ಹಾಗೆ ಸುಮ್ಮನೆ, ಒಂದು ಹಾಗೆ ಸುಮ್ಮನೆ ಅನ್ನುವಂಥದ್ದು ಫಂಕ್ಷನ್ ಒಬ್ಬ ಮನುಷ್ಯನ ಬದಲಾಯಿಸ್ತೈತೆ ಅಂತಂದ್ರೆ ಈ ಫಂಕ್ಷನ್ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಇದು ನಾಟ್ ಎಂಟರ್ಟೈನ್ಮೆಂಟ್. ನೀವು ಒಂದು ಫಂಕ್ಷನ್ ಅಟೆಂಡ್ ಆಗಿದ್ದೀರಿ, ನಾನು 10 ವರ್ಷ ಆಯ್ತು ಒಂದು ಹಾಗೆ ಸುಮ್ಮನೆ ಅನ್ನುವಂಥ ಫಂಕ್ಷನ್ ಇವೆಂಟ್ ಅಟೆಂಡ್ ಆಗ್ತಾ ಇದ್ದೀನಿ. ಹಾಗೆ ಸುಮ್ಮನೆ ಅನ್ನುವಂಥ ಫಂಕ್ಷನ್ 10 ವರ್ಷ ಅಟೆಂಡ್ ಆಗ್ತಾ ಇದ್ದೀನಿ. ಇನ್ನು ಕಡೆಯದಾಗಿ ನೋಡಿ, ಒಬ್ರು ಒಳ್ಳೆಯವ್ರು ಸಿಗೋದು ಬಹಳ ಕಷ್ಟ, ಹಂಗೆ ಇನ್ನೊಬ್ರು ಒಳ್ಳೆಯವ್ರು ಸಿಗೋದು ಬಹಳ ಕಷ್ಟ, ಹೌದಾ? ನೋಡಿ, ಮಹೇಶ್ ಭಟ್ ಸರ್ ಬಗ್ಗೆ ಬಹಳಷ್ಟು ಎಷ್ಟು ಮಾತಾಡಿದ್ರು ಕಡಿಮೆ ನನಗೆ. ಯಾಕಂತಂದ್ರೆ ಅವ್ರ ಮುಂದೆ ಇದ್ದಾರೆ, ನಾನು ಮೇಲ್ಗಡೆ ಇದ್ದೀನಿ, ನನ್ನಲ್ಲಿ ಪದಗಳ ಬಳಕೆ ಆಗ್ತಾ ಇಲ್ಲ, ಐ ಆಮ್ ಟೋಟಲಿ ಬ್ಲಾಂಕ್. ನನ್ನ ಇನ್ಸ್ಟಿಟ್ಯೂಟಿಗೆ ಎನ್ಯುವಲ್ ಡೇಗೆ ಗೆಸ್ಟ್ ಆಗಿ ಕರೆಸಿದ್ದೆ. ನೋಡಿ, ಒಬ್ಬ ಕಾಪಿ ಪೇಸ್ಟ್ ಬರೆದಂಥ ವ್ಯಕ್ತಿನ ತಮ್ಮ ಇನ್ಸ್ಟಿಟ್ಯೂಟ್ ಒಳಗೆ ಟ್ರೈನಿಂಗ್ ಮಾಡಿ, ಫ್ಯಾಕಲ್ಟಿ ಮಾಡಿ, ಸೀನಿಯರ್ ಫ್ಯಾಕಲ್ಟಿ ಮಾಡಿ, ವರ್ಟಿಕಲ್ ಡೈರೆಕ್ಟರ್ ಮಾಡಿ, ಇವಾಗ ನನ್ನದೇ ಆದಂಥ ಒಂದು ಎಂಟರ್ಪ್ರೈಸ್ ಓಪನ್ ಮಾಡಿದ್ದೇನೆ. ಅದಕ್ಕೆ ಯಾರು ಮೂಲ ವ್ಯಕ್ತಿ, ಕೇಂದ್ರ ಬಿಂದು ಯಾರಪ್ಪ ಅಂತಂದ್ರೆ ಡಾಕ್ಟರ್ ಮಹೇಶ್ ಭಟ್ ಸರ್ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಅದೇ ತರ ಇನ್ನೊಬ್ಬ ಮೇಡಮ್ ಬಗ್ಗೆ ನೀವು ನೋಡಿದಿರಿ, ಅಕ್ಷರಾಭ್ಯಾಸ ಅಂತ ಕೇಳಿದರೆ, ಸಣ್ಣ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡ್ತಾರೆ, ಕೇಳಿರಲ್ಲ? ಅಕ್ಷರಾಭ್ಯಾಸ ಮಾಡ್ಬೇಕಂದ್ರೆ ಶೃಂಗೇರಿ ಹೋಗ್ತಾರೆ, ಅನ್ನಪೂರ್ಣೇಶ್ವರಿ ನೋಡ್ಬೇಕಂದ್ರೆ ಹೊರನಾಡಿಗೆ ಹೋಗ್ತಾರ, ಲಕ್ಷ್ಮಿ ನೋಡ್ಬೇಕಂದ್ರೆ ಕೊಲ್ಲಾಪುರಕ್ಕೆ ಹೋಗ್ತಾರ. ನಿಮಗೆ ಏನು ಭಾಳ ಬೇಡ, ಅಷ್ಟು ದೂರ ಹೋಗ್ಬೇಡ್ರಿ. ನಿಮ್ಗ ಲಕ್ಷ್ಮಿ, ಸರಸ್ವತಿ, ಅನ್ನಪೂರ್ಣೇಶ್ವರಿ ನೋಡ್ಬೇಕಂದ್ರೆ ಶಿಲ್ಪಾ ಮೇಡಮ್ ನಾವು ಭೇಟಿ ಆಗ್ರಿ, ನಿಮ್ಗೆ ಅಷ್ಟು ದೇವರಲ್ಲಿ ಸಿಗ್ತಾವ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ? ಈಗ ನಿಮ್ ತಲೆಗೆ ಬರ್ತೈತಿ, ಮಗ ಇಷ್ಟೆಲ್ಲ ಹೇಳ ಅಂತಾನ ನೀವು ಏನೋ ಹಿಂದೆ ಸ್ಕೆಚ್ ಹಾಕ್ಯಾನ ಅಂತ ನೀವು ಅನ್ಕೋಬಹುದು. ಏನಿಲ್ಲ, ಯಾಕಂದ್ರೆ 3 ಹೊತ್ತು ನೋಡಿ, ಅನ್ನ ಹಾಕಿದವ್ರನ್ನ ಸಾಯಿ ಮಠ ಮರಿಬಾರ್ದಂತ, ಅನ್ನ ಹಾಕಿದವ್ರನ್ನ ಸಾಯಿ ಮಠ ಮರಿಬಾರ್ದಂತ. 3 ಹೊತ್ತು ನಮ್ಗೆ ಊಟ ಹಾಕಿದ್ರು, ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಆಮೇಲೆ ನಾವು ಏನು ಸ್ಪೆಷಲ್ ಕೇಳ್ತೀವಿ ಅದನ್ನ ಸ್ಪೆಷಲ್ ಮಾಡಿ ಇನ್ಸ್ಟಿಟ್ಯೂಟ್ ಒಳಗೆ ಮಾಡಿ, ನಾವು ಯಾವಾಗ ಕೇಳ್ತೇವಾಗ ರಜಾ ಕೊಟ್ಟು ನಮ್ಗೆ ಅನ್ನಪೂರ್ಣೇಶ್ವರಿ ಆಗಿ ಕೆಲಸ ಮಾಡಿದ್ರು. ತಿಂಗಳ ಆದ ತಕ್ಷಣ ಅಟೆಂಡೆನ್ಸ್ ನಾವು ಲೀವ್ ಮಾಡಿದ್ರೆ ಕಟ್ಟ ಮಾಡ್ತಿಲ್ಲ ನಮ್ದು ಸ್ಯಾಲ್ರಿ. ನಾವು ಲೀವ್ ಮಾಡಿದ್ರೆ ಬೇಡ ಬಿಡು ನಮ್ಮ ಶಿವು ಅಂತೇಳಿ ನಮ್ಗೆ ಹಂಗ ಸಂಬಳ. ಮತ್ತೆ ಲಕ್ಷ್ಮಿ ಹೌದಲ್ಲ, ಹಾಗಾದ್ರೆ ನಮ್ಗೆ 3 ಹೊತ್ತು ಅನ್ನ ಹಾಕಿದ್ರೆ ಅನ್ನಪೂರ್ಣೇಶ್ವರಿ ಹೌದಲ್ಲ, ಹಾಗಾದ್ರೆ ಲಕ್ಷ್ಮಿ ಹೌದಲ್ಲ ಅಪ್ಪ, ಹಾಗಾದ್ರೆ ನಮ್ಗೆಲ್ಲ ವಿದ್ಯೆ ಸರಸ್ವತಿ ಕಲಿತಾ ಇದ್ದಾರೆ ತಾನೆ, ನಮಗೆಲ್ಲ ಬೇಸಿಕ್, DTP, ಟ್ಯಾಲಿ ಎಲ್ಲ ಕಲಿತಾ ಇದ್ದೇವೆ. ಎಸ್ ಸರ್ ಹೇಳಿದ್ರು. ನಾನು ಹೇಳ್ತಾ ಇದ್ದೀನಿ, ಮೇಡಮ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ. ನಾವೇನ್ ಮಾಡ್ತೇವೆ, ಮನೆಗೆ ಹೋಗ್ರಿ, ನಿಮ್ಮ ಮನೆಯಾಗೆಲ್ಲ ಲೇಡೀಸ್ ಇರ್ತಾರ, ಧಾರಾವಾಹಿ ನೋಡ್ಕೊಂತಿರ್ತಾರ, ಅವು 7 ಗಂಟೆಗೆ ಬರ್ತಾವ ನೋಡ್ರಿ, ಗಟ್ಟಿ ಮೇಳ ಅವು ಇವ, ಚಾ ಕುಸುತ್ತವ್ರು ಜಲ್ದಿ. ಅಂತದು ಬೆಳಿಗ್ಗೆ 6 ಗಂಟೆಗೆ ಎದ್ದು ನಮ್ಗೆಲ್ಲರಿಗೂ ಬ್ರೇಕ್ಫಾಸ್ಟ್ ಮಾಡಿ, ಮಧ್ಯಾಹ್ನ ಊಟ ಮಾಡಿ, ಆಫೀಸ್ ಮ್ಯಾನೇಜ್ಮೆಂಟ್ ಮಾಡಿ ಯಾರು ಸಿಗ್ತಾರೆ. ಆಮೇಲೆ ನಮ್ಮೆಲ್ಲರ ಕಷ್ಟಕ್ಕೆ ಭಾಗಿಯಾಗ್ತಾರ. ಯಾವ್ದು ಕೋರ್ಸ್ ಕಂಪ್ಲೀಟ್ ಆಯ್ತಾ, ಸರಿಯಾಗಿ ಕಲಿತಾ ಇದೆಯಲ್ಲ, ಇದನ್ನು ಕೇಳುವಂತ ಪೇರೆಂಟ್ಸ್ ಮಾಡಲ್ಲ. ಅಂತದು ದುಡ್ಡಿನ ಯುಗದೊಳಗ ದುಡ್ಡು ಬೇಕು, ಜೀವನಕ್ಕೆ ಏನ್ ಬೇಕ, ದುಡ್ಡು ಬೇಕಂದ್ರೆ ಉದ್ಯೋಗ ಬೇಕು. ಧಾರವಾಡ ಜಿಲ್ಲೆಯಲ್ಲಿ ನಿಮಗೆ ಉದ್ಯೋಗ ಸಿಗದೇ ಇದ್ರೆ, ಉದ್ಯೋಗ ಸಿಗುವಂತ ಸ್ಥಳ ಯಾವ್ದಾದ್ರು ಇದ್ರೆ ಅದು LCC. ಬಹಳ ಹೆಮ್ಮೆಯಿಂದ ಹೇಳ್ತೀನಿ,
ಬಹಳ ಬಹಳ ಗರ್ವದಿಂದ ಹೇಳ್ತೀನಿ. ನನಗೆ ಹೇಳ್ತಾರೆ ನಮ್ಮ ಇನ್ಸ್ಟಿಟ್ಯೂಟ್ನಾಗ ನಮ್ದು ಮೊನ್ನೆ ಆನ್ಯುವಲ್ ಡೇ ಮಾಡಿದ್ವಿ, 250 ಸ್ಟೂಡೆಂಟ್ಸ್ ಬಂದಿದ್ರು, ಕಾಲೇಜ್ ಸ್ಟೂಡೆಂಟ್ಸ್ ಬಂದಿದ್ರು, ಕಾಲೇಜ್ ಪ್ರಿನ್ಸಿಪಾಲ್ ಬಂದಿದ್ರು. ಸರ್ ನಿಮ್ಮ ಫೇವ್ರೇಟ್ ಪ್ಲೇಸ್ ಯಾವ್ದ್ರಿ ಅಂತ ಕೇಳಿದರು. ನೀವೆಲ್ಲ ಹೇಳ್ಬೋದು ಡೆಲ್ಲಿ, ಆಗ್ರಾ, ಜಮ್ಮು ಕಾಶ್ಮೀರ್. ನನ್ನ ಫೇವ್ರೇಟ್ ಪ್ಲೇಸ್ ಯಾವುದು ಅಂದರೆ ಧಾರವಾಡ LCC ಟೋಲ್ ನಾಕ. ನಿಮ್ಮ ಫೇವ್ರೇಟ್ ಗುರು ಯಾರಪ್ಪ ಅಂತಂದರೆ ಡಾಕ್ಟರ್ ಮಹೇಶ್ ಭಟ್ ಸರ್. ನನ್ನ ಬ್ಲಡ್ ಒಳಗೆ ಅದು ಬಿಟ್ಟು ಮತ್ತೆ ಏನಿಲ್ಲ ಇಲ್ಲ. ಹಾಗೆ ಸುಮ್ಮನೆ ಅನ್ನುವಂಥದ್ದು ಇದು ನನ್ನ ಕನಸು, ಇದು ಕನಸಿದು. ನೀವೆಲ್ಲ ಬರ್ತಾ ಇದ್ದೀರಿ, ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದೀರಿ, ದಿಸ್ ಇಸ್ ಗುಡ್, ವೆರಿ ಗುಡ್, ಸೂಪರ್. ಏನು ಮಾಡ್ತಾ ಇದ್ದೀವಿ ಈ ಲೈಫ್ ಒಳಗೆ? ಆಲ್ ಆರ್ ಗುಡ್. ಎಲ್ಲ ಬಂದಿದ್ದೀರಿ, ಡ್ಯಾನ್ಸ್ ಇದೆ, ಕಾಂಪಿಟೇಷನ್ ಇದೆ. ನಾವು ಒಂದು LCCಗೆ ಹೆಲ್ಪ್ ಮಾಡ್ಬೇಕು. ಏನು ಮಾಡ್ಬೇಕು? ಒಂದು ಸ್ಮಾಲ್ ಹೆಲ್ಪ್ ಮಾಡಿ. ಪ್ರತಿದಿನ ನೀವೆಲ್ಲ ಸ್ಟೇಟಸನ್ನು ಬದಲಾಯಿಸ್ತೀರಿ. ಸ್ಟೇಟಸ್, ವಾಟ್ಸಪ್ ಸ್ಟೇಟಸ್ ಬದಲಾಯಿಸ್ತೀವಿ. ಆಕಿ ನೋಡಾಳ ಇಲ್ಲ, ಅವ ನೋಡೋಣ ಇಲ್ಲ. ಸ್ಟೇಟಸ್ ಹಾಕಿದೆ, ಹಾಕಿದ ಮೇಲೆ ನೋಡುದಿದು. ಆಕಿ ನೋಡಾಳ ಇಲ್ಲ, ಅವ ನೋಡೋಣ ಇಲ್ಲ. ಸ್ಟೇಟಸ್ ಹಾಕ್ತೀರಿ, ಮತ್ತೆ ನೆಕ್ಸ್ಟ್ ಡೇ ಬರ್ತದ, ಮತ್ತೊಂದು ಸ್ಟೇಟಸನ್ನು ಹಾಕ್ತೀರಿ. ಪ್ರತಿದಿನ ಬದಲಾವಣೆ ಆಗ್ತದ. ಕ್ಯಾಲೆಂಡರ್ಗಳು ಬದಲಾವಣೆ ಆಗ್ತವ, ದಿನಗಳ ಬದಲಾವಣೆ ಆಗ್ತವ, ಪುಸ್ತಕಗಳ ಬದಲಾವಣೆ ಆಗ್ತವ, ನಾವು ಹಾಕುವಂತ ಬಟ್ಟೆ ಬದಲಾವಣೆ ಆಗ್ತದ, ಬೆಳಿಗ್ಗೆ ಮಾಡುವಂತ ಬ್ರೇಕ್ಫಾಸ್ಟ್ ಬದಲಾವಣೆ ಆಗ್ತದ. ನಮ್ಮನ್ನ ನಾವು ಯಾಕೆ ಬದಲಾಯಿಸ್ಕೋಬಾರ್ದು? ನನಗೆ ಅವ ಮಾಡಿಲ್ಲ, ಇವ ಮಾಡಿಲ್ಲ, ನನಗೆ ಅದು ಸರಿ ಇಲ್ಲ. ನಮ್ಮನ್ನ ನಾವು ಬದಲಾಯಿಸ್ಕೋಬೇಕು, ನಮ್ಮನ್ನ ನಾವು ಕಂಡ್ಕೋಬೇಕು. ನಾನು ನಿಮಗೆ ಒಂದು ಭಾಳ ಸ್ಮಾಲ್ ಆಗಿ ಸಜೆಷನ್ ಕೊಡ್ತೀನಿ. ನೀವೆಲ್ಲ ನಾನು ಒಬ್ಬ ಅಭಿಮಾನಿ ಬಳಗ ಮಹೇಶ್ ಭಟ್, ಡಾಕ್ಟರ್ ಮಹೇಶ್ ಭಟ್ ಸರ್ ಅಭಿಮಾನಿ ಬಳಗದ ಅಧ್ಯಕ್ಷನಾಗಿ ಮಾಡ್ತಾ ಇದ್ದೀನಿ. ನನಗೊಂದು ಸ್ಮಾಲ್ ಹೆಲ್ಪ್ ಮಾಡ್ಬೇಕು. ಯಾರು ನಿಮ್ಮ ಫ್ರೆಂಡ್ಸು ನಿರುದ್ಯೋಗದೊಳಗೆ ಅದಾರೆ, ಯಾರು ನಿಮ್ಮ ಫ್ರೆಂಡ್ಸ್ಗೆ ಸ್ಕಿಲ್ಸ್ ಇಲ್ಲ, LCC ಧಾರವಾಡಕ್ಕೆ ಕರ್ಕೊಂಬರ್ರಿ. ಪ್ರತಿ ಸಂಡೇ ನಾನು ಕ್ಲಾಸಿಗೆ ಬರ್ತೇನೆ. ಇನ್ಮೇಲೆ ನಾನು ಹೇಳ್ತಾ ಇದ್ದೀನಿ ಸರ್ಗೆ, ಪ್ರತಿ ಸಂಡೇ 1 hour ನನ್ನ ಕಡೆಯಿಂದ ಸ್ಪೆಷಲ್ ಕ್ಲಾಸು, ಬೇಸಿಕ್ ಇರ್ಬೋದು, DTP, ಟ್ಯಾಲಿ, ಎನಿ ಟೈಪ್ ಆಫ್ ಕ್ಲಾಸಸ್ಗಳನ್ನು ನಾನು ಮಾಡ್ತೀನಿ. ಬಟ್ ನಿಮಗೊಂದು ಸಜೆಷನ್, ನೀವೆಲ್ಲ ನನಗೊಂದು ಹೆಲ್ಪ್ ಮಾಡ್ತೀರಾ? ಜೋರಾಗಿ ಕೈ ಐತ್ರಿ. ಎಸ್ ಮಾಡ್ತೀರಾ? ಎಸ್, ಥ್ಯಾಂಕ್ ಯು. ಏನಿಲ್ಲ, ಒಂದು ಸ್ಮಾಲ್ ಹೆಲ್ಪ್. ನಾವು ಒಂದು C2C ಅಂತ ಒಂದು ಕೋರ್ಸ್ ಮಾಡ್ತಾ ಇದ್ದೀವಿ, ಕ್ಯಾಂಪಸ್ ಟು ಕಾರ್ಪೊರೇಟ್. ಭಾಳ ಬ್ಯೂಟಿಫುಲ್ ಇದೆ. ಲೈಫ್ ಈಸ್ ವೆರಿ ಬ್ಯೂಟಿಫುಲ್ ಅಂತ. ಈಗ ನೋಡಿ, ಎಲ್ಲರ ಮೊಬೈಲು ಇನ್ಸ್ಟಾಗ್ರಾಮ್ ತೆಗೆದ್ರೆ ಅದೇ ಒಂದು ಹಾಡು. ಯಾವುದು ಅದ? ಜೇನ ಏನದು ಹಾಡು? ಹೌದಲ್ಲ, ಅದ ಜೇನ. ಹೌದಾ? ನೋಡಿ, ಪ್ರತಿದಿನ ಸೋಷಿಯಲ್ ಮೀಡಿಯಾ ನೋಡಿ, ನಿಮಗೆ ನಾವಿಲ್ಲಿ ಕೂತು ಲೈಕ್ ಕಮೆಂಟ್ಸ್ ಮಾಡ್ತಾ ಇದ್ದೀವಿ. ಅದೇ ನಿಮ್ದು ಒಂದು ವಿಡಿಯೋ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾಲಿಂದ ದುಡ್ಡು ಗಳಿಸ್ಬೋದು. ನಾವು ಅದನ್ನು ಮಾಡ್ತಾ ಇಲ್ಲ, ಬರೀ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದೀವಿ ಲೈಫ್ ಒಳಗೆ. ಓಕೆ, ಇರಲಿ, ಎಂಟರ್ಟೈನ್ಮೆಂಟ್ ಮಾಡೋಣ. ನಾನು ನಿಮಗೆ ಒಂದು ಸ್ಮಾಲ್ 1 ನಿಮಿಷ ಹೇಳ್ತೀನಿ. ಕ್ಯಾಂಪಸ್ ಟು ಕಾರ್ಪೊರೇಟ್. ಏನು ಜೋರಾಗಿ ಹೇಳ್ರಿ? ಕ್ಯಾಂಪಸ್ ಟು, ಜೋರಾಗಿ ಹೇಳ್ಬೇಕು. ಕ್ಯಾಂಪಸ್ ಟು, ಜೋರಾಗಿ, ವಾಯ್ಸ್ ಬರ್ತಾ ಇಲ್ಲ. ಕ್ಯಾಂಪಸ್ ಟು, ವೆರಿ ಸಿಂಪಲ್. ನಾವು ಹೊಸ ಕೋರ್ಸ್ ಕ್ಯಾಂಪಸ್ ಟು ಕಾರ್ಪೊರೇಟ್ ಅಂತ ಧಾರವಾಡ LCC ಒಳಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಫ್ರೆಂಡ್ಸ್ BA, BCom, BSc, ಎನಿ ಗ್ರಾಜ್ಯುಯೇಷನ್ ಯಾರು ಕಂಪ್ಲೀಟ್ ಮಾಡಿದ್ದಾರೆ ಅವ್ರಿಗೆ LCCಗೆ ಬಾ ಅಂತ ಹೇಳ್ರಿ. ಫ್ರೀ ಆಗಿ ಸೆಮಿನಾರ್ಸ್ಗಳಿರ್ತವೆ, ಸೆಮಿನಾರ್ಸ್ಗಳನ್ನ ಕೊಡ್ತೀವಿ. ನೋಡಿ, ನಾನು ನಿಮ್ಗೆ ಒಂದು ಹೇಳ್ತೇನೆ, ಬ್ಯಾಂಕ್ ಕೋಚಿಂಗ್ BCom ಆದವ್ರಿಗೆ, ನಾ ಎಸ್ಪೆಷಲಿ BComದವ್ರಿಗೆ ಕ್ಲಾಸ್ ತಗೊಂತೀನಿ. BCom ಆದವರು ಬ್ಯಾಂಕ್ ಕೋಚಿಂಗ್ ಹೋಗ್ತಾರ, ಬ್ಯಾಂಕ್ ಫೇಲ್ಯೂರ್ ಆಗ್ತಾರ, ವಾಪಸ್ ಮನೆಗೆ ಹೋಗ್ತಾರ. ನಾನು ಹೇಳ್ತಾ ಇದ್ದೀನಿ, C2C ನಿಮಗೆ ಬೆಂಬಲ ಕೊಡ್ತದ, ನಿಮಗೆ ಉದ್ಯೋಗ ಕೊಡ್ತದ. ಯಾಕೆ ಕೊಡ್ತದ? ನೀವು ಬ್ಯಾಂಕ್ ಕೋಚಿಂಗ್ ಮಾಡ್ಬೋದು. ಬ್ಯಾಂಕ್ ಕೋಚಿಂಗ್ ಆದಮೇಲೆ ಬೇಸಿಕ್ ಕಂಪ್ಯೂಟರ್, ಟ್ಯಾಲಿ, ಪ್ರೈಮ್, SAP ಕಲಿಬಹುದು. ಅದ್ರ ಜೊತೆ ಕಮ್ಯುನಿಕೇಶನ್ ಕ್ಲಾಸ್ ಇರ್ತದ, ಇಂಟರ್ವ್ಯೂ ಸ್ಕಿಲ್ಸ್ ಇರ್ತದ. ಬ್ಯಾಂಕ್ ಕೋಚಿಂಗ್ ಒಳಗೆ ಫೇಲ್ ಆದ್ರೆ ನೆಕ್ಸ್ಟ್ ಮಂತು SAP ಒಳಗೆ ಟ್ರೈನಿಂಗ್ ಇರ್ತೈತಿ. ನೀವು ಎಷ್ಟು ದುಡ್ಡನ್ನು ಕೊಡ್ತೀರಿ LCCಗೆ, ಅದನ್ನು ವಾಪಸ್ ಮನೆಗೆ ತೊಗೊಂಡು ಹೋಗೋ ತನಕ LCC ನೀವು ಬಿಡೋದನ್ನೇ ಇಲ್ಲ, ತಿಳ್ಕೊಂಬೇಡಿ. ನೀವು ಎಷ್ಟು ದುಡ್ಡು LCC ಕೊಡ್ತೀರಲ್ಲ, ಆ ದುಡ್ಡನ್ನು ವಾಪಸ್ ಕೊಡುವಂಥ ಕೆಲಸ ಯಾವ್ದು ಮಾಡ್ತದೆ ಅಂದ್ರೆ LCC. ಸೊ ದ್ಯಾಟ್ ನಾನು ಒಂದು ಸ್ಮಾಲ್ ಪಾಪ ಎಲ್ಲ ಎಂಟರ್ಟೈನ್ಮೆಂಟ್ ಮೂಡ್ ಹೋಗಿದ್ರಿ, ಸ್ಕಿಟ್ ಕೇಳಿದ್ರಿ, ಬಂದು ಕೊಯ್ಯಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಂತ ಅಂತೈತಿ. ನನಗೆ ನೋವಾಗ ಅಂತೈತಿ. ಬೇಡ, ಇರಲಿ. ಒಂದು ಸ್ಮಾಲ್ ಲಾಸ್ಟಿಗೆ ಒಂದು ಯಾರ್ಯಾರಿಗೋ ಜೈಕಾರ ಹಾಕ್ತೇವಲ್ಲ, ಯಾರಿಗೆ ಹಾಕ್ತೇವಿ? ಸಿದ್ದರಾಮಯ್ಯ ಬಂದ್ಕೂಲೆ ಅವ ಪ್ರಚನೆ ಇರಲ್ಲ ನಮ್ಗೆ, ಸಿದ್ದರಾಮಯ್ಯಗೆ, ಹೌದಲ್ಲ ಅಂತ ಹೇಳಿಲ್ಲ. ನಾನು ಈಗ ಒಂದು ಹೇಳ್ತೀನಿ, ಒಂದು ಜೈಕಾರ ಕೊಡ್ಬೇಕು. ಹೆಂಗೆ ಜೈಕಾರ ಕೊಡ್ಬೇಕಂದ್ರೆ ಇಡೀ ಧಾರವಾಡಕ್ಕೆ ಕೇಳ್ಬೇಕು ಜೈಕಾರ. ಯಾರಿಗೆ ಕೊಡ್ಬೇಕು? ನನಗಲ್ಲ, ನನಗೆ ಬೇಡ. ಯಾರಿಗೆ ಕೊಡ್ಬೇಕು? ಅಲ್ಲ, ನನ್ನ ದೇವರು. ಯಾರು ನನ್ನ ದೇವರು? ಎಸ್. ಹಾಗಾದ್ರೆ ಒಂದು ಜೈಕಾರ ಕೊಡೋಣ. ಹೇಗೆ ಕೊಡಬೇಕು ಜೈಕಾರ ಅಂತಂದ್ರೆ ನಾ ಹೇಳ್ತೇನೆ, 1 2 3 ಹೇಳ್ತೇನೆ. ಜೈ ಹೋ ಅನ್ಬೇಕು. ಏನನ್ಬೇಕ? ಜೈ ಹೋ. ನೀವು ಯಾರು ಜೈ ಹೋ ಹೇಳಲ್ಲ, ಆಮೇಲೆ ನಾ ಊಟಕ್ಕೆ ಬಿಡಲ್ಲ. ಅಲ್ಲಿ ನಾ ಪಾಳೆ ಹಚ್ಚಿ ನೋಡ್ತೇನೆ, ನೀ ಹೇಳಿನೇ ಇಲ್ಲ ಚೆಕ್ ಮಾಡ್ತೇನೆ ನಾನು. ಹೌದಾ? ಎಸ್, ಹೇಳ್ಬೇಕು. ಜೈ ಹೋ ಹೇಳ್ತೀರಲ್ಲ?
ಹೇಳ್ತೀರಾ? ಎಸ್, 1 2 3. ಮಹೇಶ್ ಭಟ್ ಸರ್ಗೆ, ಮಹೇಶ್ ಭಟ್ ಸರ್ಗೆ, ಡಾಕ್ಟರ್ ಮಹೇಶ್ ಭಟ್ ಸರ್ಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಸ್ಮಾಲ್ ಸಾಕು, ಮುಗೀತದೆ ಮಾತಾಡೋದಲ್ಲ, ಸಾಕು. ಇನ್ನು ಒಂದೇ ಓಕೆ. ನನ್ನ ದೇವರ ಹುಟ್ಟುಹಬ್ಬ ಇನ್ನೇ ಕೆಲವೇ ದಿನಗಳಲ್ಲಿದೆ. ಪ್ರತಿ ವರ್ಷವೂ ಅವರಿಗೆ ಇಷ್ಟವಾದಂಥದ್ದನ್ನು ಕೊಡುವಂಥ ವ್ಯಕ್ತಿ ನಾನು. ಓಕೆ, ಹಾಗಾಗಿ ಅಡ್ವಾನ್ಸ್ ನಾವೆಲ್ಲ ನಿಮಗೆಲ್ಲ ಗೊತ್ತಿಲ್ಲ ಅಂತ ಅಂದ್ಕೊಂಡೀನಿ. ಆಗಸ್ಟ್ 14 ನನ್ನ ದೇವರ ಬರ್ತಡೇ ಇದೆ. ನಾವೆಲ್ಲರೂ ಸೇರಿ ಅವ್ರಿಗೆ ಏನು ಮಾಡೋಣ, ಹುಟ್ಟು ಹಬ್ಬದ ವಿಶೇಷನ ಮಾಡೋಣ. ಅರ್ಥ ಆಯ್ತಾ? ನಾನು ಹೇಳ್ತಾ ಹೋಗ್ತೀನಿ, ನೀವು ಅದ್ರ ಜೊತೆ ಹೇಳಬೇಕು. ಓಕೆ, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.